ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಪೇಡ ಮತ್ತು ಲಡ್ಡುಗಳನ್ನು ಮಾಡೋದಕ್ಕೆ ಬಳಸುವಂತಹ ಬೂರ ಸಕ್ಕರೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಈಸಿ, ಮತ್ತು ಇದನ್ನು ಸ್ವೀಟ್ಗಳಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ನಮ್ಮ ಚಾನಲ್ನ ಮಂಥನ್ ಕಿಚನ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಇನ್ನು ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಬೂರ ಸಕ್ಕರೆನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ 4 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. 4 ಕಪ್ ಸಕ್ಕರೆಗೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ತಿರುವ್ಕೋಬೇಕಾಗತ್ತೆ. ಸಕ್ಕರೆ ಎಲ್ಲ ನೀಟಾಗಿ ನೀರಲ್ಲಿ ಕರಗಿ ಫುಲ್ ಕುದಿ ಬರಬೇಕು. ಅದು ಕುದಿ ಬರೋವರೆಗೂ ಸ್ವಲ್ಪ ನೊರೆ ಥರ ಬರೋವರೆಗೂ ತಿರುವ್ಕೊಳ್ಳಿ. ಆಮೇಲೆ ಏನು ತಿರುಗೋದು ಬೇಡ. ನೋಡಿ, ಇವಾಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಗುಳ್ಳೆಗಳ ಥರ ನೊರೆಗಳ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ನೊರೆಗಳು ಫುಲ್ಲು ಕೆಳಗಡೆ ಒಂದು ಸ್ವಲ್ಪನೂ ಕೂಡ ನೀರು ಥರ ಅನ್ನಿಸ್ಬಾರ್ದು. ಫುಲ್ಲು ನೊರೆಗಳ ಥರ ಬಂದು ಪಾಕ ಬರಬೇಕು. ಅಲ್ಲಿವರೆಗೂ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದ್ಸಲ ನೊರೆಗಳು ಬರಬೇಕು ಸ್ಟಾರ್ಟ್ ಆದಾಗ ನೀವು ಏನು ತಿರುಗೋದು ಬೇಡ. ಒಂದು 3-4 ನಿಮಿಷ ಹಾಗೆ ಬಿಟ್ಬಿಡಿ. ಫುಲ್ ಕಂಪ್ಲೀಟಾಗಿ ಅದು ಗಟ್ಟಿ ಪಾಕ ಥರ ನೊರೆ ಥರ ಫುಲ್ ಗಟ್ಟಿ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾನು 3-4 ನಿಮಿಷ ಕುದಿಸ್ಕೊಂಡಿದ್ದೀನಿ. ಫುಲ್ ಕಂಪ್ಲೀಟಾಗಿ ಅದು ಫುಲ್ಲು ನೊರೆ ಥರ ಬಂದಿದೆ. ಕೆಳಗಡೆ ಒಂದು ಸ್ವಲ್ಪನೂ ಕೂಡ ನೀರು ಥರ ಅನ್ನಿಸ್ತಾ ಇಲ್ಲ. ಈ ಹಂತದಲ್ಲಿ ನಾವು ನೀಟಾಗಿ ತಿರುಗಿಕೊಂಡು ಕೆಳಗಡೆ ಇಳಿಸ್ಕೊಂಡು ಅದನ್ನು ನೀಟಾಗಿ ತಿರುಗಿಕೊಂಡು ಬೂರ ಸಕ್ಕರೆ ಮಾಡ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಕ್ರಿಸ್ಟಲ್ ಥರ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಗಟ್ಟಿ ಆಗೋ ಸ್ಟಾರ್ಟ್ ಆಗಿದೆ. ಮತ್ತು ಫುಲ್ ಕಂಪ್ಲೀಟಾಗಿ ಗುಳ್ಳೆಗಳು ಈ ಥರ ಜಾಸ್ತಿ ಗುಳ್ಳೆಗಳು ಒಂದೇ ಥರ ಬರೋ ಶುರುವಾಗಿದೆ. ಇಷ್ಟು ಸಾಕು. ಇವಾಗ ಇದನ್ನು ಇಳಿಸ್ಕೊಂಡು ನಾವು ತಿರುಗ್ಕೊಳ್ಳೋಣ. ನೋಡಿ, ಇದನ್ನು ಇವಾಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇದನ್ನು ಕೈ ಬಿಡದಿರೋ ರೀತಿಯಲ್ಲಿ ಕಂಪ್ಲೀಟ್ ಫುಲ್ ಬೂರ ಸಕ್ಕರೆ ಆಗೋವರೆಗೂ ನಾವು ತಿರ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು. ತಣ್ಣಗಾದರೆ ಮಾತ್ರ ಸಕ್ಕರೆ ಮಾಡ್ಕೊಳಕ್ಕಾಗಲ್ಲ. ಈ ಥರ ತಿರ್ಕೊಂಡೇ ಸಕ್ಕರೆ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು 30 ಸೆಕೆಂಡ್ಸ್ ತಿರುವಿದ್ದೀನಿ ನಾನು. ಆ ನೊರೆಗಳೆಲ್ಲ ಫುಲ್ ಕಂಪ್ಲೀಟಾಗಿ ಫುಲ್ ಈ ಥರ ನೀರು ಥರ ಆಯ್ತು. ಇವಾಗ ಇದನ್ನು ಇನ್ನೂ ತಿರ್ಕೊತಾನೇ ಇರಬೇಕಾಗತ್ತೆ. ನೋಡಿ, ಇನ್ನೊಂದು ನಿಮಿಷ ತಿರುವುದೇ ಅಷ್ಟೇ. ಅದು ನೀರೆಲ್ಲ ಅದು ಟ್ರಾನ್ಸ್ಪರೆಂಟ್ ಇತ್ತಲ್ವ, ಅದೆಲ್ಲ ವೈಟ್ ಥರ ಸಕ್ಕರೆ ಆಗೋ ಸ್ಟಾರ್ಟ್ ಆಗಿದೆ. ಇವಾಗ 1 ನಿಮಿಷ ಇನ್ನು ಕೈ ಬಿಡದಿರೋ ರೀತಿ ಇದನ್ನೇ ತಿರುಕೋಬೇಕಾಗುತ್ತೆ. ಗಟ್ಟಿ ಆದರೆ ಮಾತ್ರ, ನೀವು ಕೈ ಬಿಟ್ಟರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಬೂರ ಸಕ್ಕರೆ ಬರಲ್ಲ. ಫುಲ್ ಕ್ರಿಸ್ಟಲ್ ಥರ ಆಗಿಬಿಡುತ್ತೆ, ಗಟ್ಟಿ ಥರ ಆಗಿಬಿಡುತ್ತೆ. ನೋಡಿ, ಇದನ್ನು ತಿರುಕೊಂಡಿದ್ದಾದಮೇಲೆ ಇವಾಗ ಸಕ್ಕರೆ ಆಗೋಕ್ಕೆ ಶುರುವಾಗಿದೆ. ಇದು ಫುಲ್ಲು ಪುಡಿ ಥರ ಆಗಬೇಕು. ಫುಲ್ಲು ಅಲ್ಲಿವರೆಗೂ ನೀವು ನೀಟಾಗಿ ತಿರುಕೋಬೇಕಾಗತ್ತೆ. ನೋಡಿ, ನಾನು 4-5 ನಿಮಿಷ ಕೈ ಬಿಡದಿರೋ ರೀತಿ ತಿರುವಿದ್ದೀನಿ. ಕೊನೆ ಸ್ವಲ್ಪ ಟೈಮಲ್ಲಿ ಸ್ವಲ್ಪ ಕೈ ನೋವು ಬರುತ್ತೆ. ಗಟ್ಟಿಯ ಟೈಮಲ್ಲಿ ತಿರುಕೋಬೇಕಲ್ವ, ಅವಾಗ ಸ್ವಲ್ಪ ಕೈ ನೋವು ಬರುತ್ತೆ ಅಷ್ಟೇ. ಒಂದು 4-5 ನಿಮಿಷ ತಿರುವಿದ್ರೆ ನೋಡಿ, ಈ ಥರ ಬೂರ ಸಕ್ಕರೆ ರೆಡಿ ಆಗುತ್ತೆ. ಇವಾಗ ಇದನ್ನ ಜರಡಿ ಹಿಡ್ಕೊಳ್ಳೋಣ. ಸ್ವಲ್ಪ ಗಂಟು ಕಳ್ಳು ಥರ ಇದೆಯಲ್ವ ಮೇಲ್ಗಡೆದು, ಅದೆಲ್ಲ ಒಡ್ಕೋಬೇಕು. ಅದು ಬೇಕಾಗಲ್ಲ ನಮಗೆ. ಅದನ್ನು ತೆಕ್ಕೊಳ್ಳೋಕ್ಕೋಸ್ಕರ ನಾವು ಜರಡಿ ಹಿಡ್ಕೋಬೇಕಾಗುತ್ತೆ. ನೋಡಿ, ನಾನು ಎಲ್ಲವನ್ನು ಜರಡಿ ಹಿಡ್ಕೊಂಡಿದ್ದೀನಿ. ನಮಗೆ ಇಷ್ಟು ಗೆಡ್ಡೆಗಳ ಥರ ಸಿಕ್ಕಿದೆ. ಇದನ್ನು ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಮತ್ತೆ ಮಾಡ್ಕೋಬೋದು. ಒಂದೊಂದು ಪ್ರೆಸ್ಗಳಾಗಲ್ಲ. ಇದೇನು ವೇಸ್ಟ್ ಆಗಲ್ಲ. ಇದು ಉಳಿದಿರುತ್ತಲ್ವ, ಇದನ್ನು ನೀವು ಏನಾದರೂ ಪಾಯಸ ಮಾಡ್ಕೊಳ್ಳೋಕ್ಕೆ, ಕಾಫಿ ಟೀಗೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಬೂರ ಸಕ್ಕರೆ ಸಿಕ್ಕಿದೆ ನಮಗೆ. ಫುಲ್ ಹಗುರವಾಗಿರುತ್ತೆ ಇದು ಸಕ್ಕರೆ ಅಂತ. ನಿಮಗೆಲ್ಲ ಅನ್ನಿಸ್ತಿರ್ಬೋದಲ್ವ 4 ಕಪ್ಪಲ್ಲಿ ಎಷ್ಟೊಂದು ಕಾಣಿಸ್ತಿದೆ ಅಂತ. ಇದು ನೀವು ಮತ್ತೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಎಷ್ಟು ಜಾಸ್ತಿ ಆಗಿದೆ ಅಂತ. ನೋಡಿ, ನಮಗೆ ಸುಮಾರು 6 ಕಪ್ ಅಷ್ಟು ಸಿಕ್ಕಿದೆ. ಅಂತ ಅಂದರೆ ನಾವು 1 ಕಪ್ ಸಕ್ಕರೆ ಹಾಕಿದ್ವಲ್ಲ, ಅದಕ್ಕೆ 1.5 ಕಪ್ ಆಗೋಷ್ಟು ಬೂರ ಸಕ್ಕರೆ ಸಿಕ್ಕಿದೆ. ರೆಡಿಯಾಗಿರುವಂಥ ಬೂರ ಸಕ್ಕರೆನ ಒಂದು ಏರ್ಟೈಟ್ ಬಾಕ್ಸಲ್ಲಿ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ನಿಮ್ಗೆ ಯಾವಾಗ ನೀವು ಸ್ವೀಟ್ ಮಾಡಬೇಕು, ಪೇಡಗಳು ಮಾಡಬೇಕು, ಬೇಸನ್ ಲಡ್ಡು ಆ ಥರದ್ದು ಏನಾದರೂ ಮಾಡಬೇಕು ಅನ್ಸುತ್ತೆ, ನೀವು ಇಮಿಡಿಯೇಟಾಗಿ ಮಾಡ್ಕೋಬಹುದು. ನಾನು ಈ ಬೂರ ಸಕ್ಕರೆನ ಉಪಯೋಗಿಸಿ ಧಾರವಾಡ ಪೇಡ ಮಾಡೋದನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.